ಅಮ್ಮು, ಆಮ ದೋಸೆ ಇಟ್ಟಿದೆ, ದೋಸೆ ಹಾಕೊಡ್ಲಾ? ದೋಸೆ ತಿಂತೀಯಾ? ಏನಮ್ಮ ಯಾವಾಗ ನೋಡಿದ್ರು ದೋಸೆ 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 ಅಂತ ಇರ್ತೀಯ. ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಕೊಡಮ್ಮ. ದೋಸೆ ಹಿಟ್ಟಲ್ಲಿ ಏನ್ ಡಿಫ್ರೆಂಟ್ ಆಗಿ ಮಾಡಕ್ಕಾಗುತ್ತೆ ತನ್ವಿ? ಈರುಳ್ಳಿ ದೋಸೆ ಮಾಡ್ಕೊಡ್ಲಾ? ಅಯ್ಯೋ ಬೇಡ ಇಡ್ಲಿ ಮಾಡ್ಕೊಡ್ಲಾ? ಬೇಡಮ್ಮ. ಮತ್ತೆ ಪಡ್ಡು ಮಾಡ್ಕೊಡ್ಲಾ? ಬೇಡ. ಇನ್ನೇನ್ ಮಾಡ್ಕೊಡ್ಲಿ ತನ್ವಿ? ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಕೊಡು, ಡಿಫ್ರೆಂಟ್ ಆಗಿ ಮಾಡ್ಕೊಡು ಅಂತ. ದೋಸೆ ಹಿಟ್ಟಿಂದ ಅಂದ್ರೆ ಮಾಡ್ಕೊಡ್ತೀಯಲ್ಲಮ್ಮ ಯಾವಾಗಿಂದನು. ದೋಸೆ ಹಿಟ್ಟಿಂದ ದೋಸೆ ತಾನೇ ಮಾಡಕ್ಕಾಗತ್ತೆ. ಸರಿ, ಪಿಜ್ಜಾ ಮಾಡ್ಕೊಡ್ತೀನಿ, ತಿಂತೀಯಾ? ಹಾ ಸರಿ ಸರಿ ಸರಿ. ಇಷ್ಟ ಆಗುತ್ತಾ ನಿಂಗೆ? ದೋಸೆ ಹಿಟ್ಟಿಂದ ಪಿಜ್ಜಾನ ಮಾಡ್ತಾ ಇದೀನಿ. ಯಾವ ರೀತಿಯಾಗಿ ಮಾಡೋದು ಅಂತ ಟೇಸ್ಟ್ ಮಾಡಿ ಹೇಳ್ಬೇಕು, ಸರಿನಾ? ಸರಿ. ಓಕೆ, ಡನ್. ಓಕೆ ಡನ್. ಮನೆಯಲ್ಲಿ ದೋಸೆ ಹಿಟ್ಟು ಉಳಿದಿದೆಯಾ? ಹಾಗಾದರೆ ಯಾವ ರೀತಿಯಾಗಿ ಪಿಜ್ಜಾನ ಮಾಡೋದು ಅಂತ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ದೋಸೆ ತವನ ಬಿಸಿಯಾಗೋದಕ್ಕಿಟ್ಟು ನಾನಿಲ್ಲಿ 2 ಸೌಟ್ ಆಗುವಷ್ಟು ದೋಸೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸೇಮು ಸ್ವಲ್ಪ ನಾವು ದೋಸೆ ಯಾವ ರೀತಿಯಾಗಿ ಮಾಡ್ಕೊತೀವಿ ನೋಡಿ ಆ ರೀತಿಯಾಗಿ ದೋಸೆನ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಸ್ಪ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ದೋಸೆ ಅಂದರೆ ತುಂಬ ತೆಳುವಾಗಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಮಂದವಾಗೇ ಇರಬೇಕು. ನೆಕ್ಸ್ಟು ದೋಸೆ ಹಾಕಿದ ತಕ್ಷಣ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ದೋಸೆ ಹಾಕಿದ ತಕ್ಷಣ ನಾವು ಎಣ್ಣೆನ ಸ್ಪ್ರೈ ಮಾಡಿಬಿಟ್ಟು ಸ್ವಲ್ಪ ಈರುಳ್ಳಿನ ಹಾಕೋಣ. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಇರಬೇಕು. ನಾವು ಫೈನಲ್ವರೆಗೂ ಮಾಡೋವರೆಗೂ ಲೋ ಫ್ಲೇಮಲ್ಲೇ ಇರಬೇಕು. ಹಾಗೆ ನೆಕ್ಸ್ಟು ಈರುಳ್ಳಿ ಹಾಕಿದ್ದಾದಮೇಲೆ 1 ಚಿಟಿಕೆ ಆಗುವಷ್ಟು ಉಪ್ಪು, ಹಾಗೆ 1 ಚಿಟಿಕೆ ಆಗುವಷ್ಟು ಚಾಟ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹಾಕಿದ್ದಾದಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಚಾಟ್ ಮಸಾಲ ಹಾಗೆ ಉಪ್ಪು ಇಷ್ಟನ್ನು ಸಹ ಸ್ಪ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಕೇವಲ ಒಂದೇ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ. ಈ ರೀತಿಯಾಗೇ ಬೇಯ್ತಾ ಇದ್ದಾಗೇ ನಾವು ಒಂದು ಮೊಟ್ಟೆನ ಸೇರಿಸಿ ಹೊಡೆದು ಹಾಕ್ಕೊಳ್ಳೋಣ ಹೆಂಚ ಮೇಲೆ. ಈ ರೀತಿಯಾಗಿ ಒಂದು ಮೊಟ್ಟೆನ ನಿಧಾನವಾಗೆಲ್ಲನೂ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಒಂದು ಮೊಟ್ಟೆನ ಈ ರೀತಿಯಾಗಿ ಹೊಡೆದು ಬೇಯ್ತಾ ಇರುವಂತಹ ದೋಸೆ ಹಿಟ್ಟಿನಾಗೆ ನಾವು ಸೇರಿಸ್ಕೊಬೇಕು. ಈ ರೀತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಐ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮೊಟ್ಟೆ ಹಾಕಿದ ತಕ್ಷಣ ಈರುಳ್ಳಿ ಮೊಟ್ಟೆ ಎಲ್ಲನೂ ಸ್ವಲ್ಪ ಚೆನ್ನಾಗೇ ಬೇಯಬೇಕು. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನಾವಿಲ್ಲಿ ಚೀಸ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಚೀಸ್ ಚಿಕ್ಕದಾಗಿ ಸಿಗುತ್ತೆ ನೋಡಿ, ಫ್ಲೆಕ್ಸ್ ಆ ಥರದನ್ನ ತೊಗೊಂಡು ನೀಟಾಗಿ ಈ ರೀತಿಯಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಬರೋಣ. ದೊಡ್ಡದು ಚೀಸನ್ನು ಸಹ ಸಿಗುತ್ತೆ, ಸ್ಕ್ವಯರ್ ಟೈಪಲ್ಲಿ ಬರುತ್ತಲ್ಲ ಆ ಚೀಸನ್ನು ಸಹ ಸಿಗುತ್ತೆ. ಅದು ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿಯಾಗಿ ನಾವು ಪುಡಿ ಪುಡಿ ಆಗಿರುತ್ತೆ ನೋಡಿ ಆ ಫ್ಲೆಕ್ಸ್ನ ತೊಗೊಂಡು ನೀಟಾಗಿ ಈ ರೀತಿಯಾಗಿ ಸ್ವಲ್ಪ ಚೀಸ್ನ ಜಾಸ್ತಿನೇ ಹಾಕ್ಕೊಳ್ಳಿ. ಅಂದರೆ ಡೊಮಿನೋಸ್ ಪಿಜ್ಜಾಗಳೆಲ್ಲ ಏನಪ್ಪ ಅಂತಂದರೆ ಥಿಕ್ನೆಸ್ ಬರೋದಕ್ಕೆ ಸ್ವಲ್ಪ ದಪ್ಪದಾಗಿ ಮೈದಾ ಹಿಟ್ಟಿಂದ ಮಾಡಿರ್ತಾರೆ. ನಾವಿಲ್ಲಿ ದೋಸೆ ಹಿಟ್ಟಿನಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೀಸ್ನ ಜಾಸ್ತಿ ಹಾಕ್ಕೊಂಡು ಮತ್ತೆ 1 ಚಿಟಿಕೆ ಆಗುವಷ್ಟು ಹಾಗೆ ಉಪ್ಪು, ಹಾಗೆ ಮತ್ತೆ 1 ಚಿಟಿಕೆ ಆಗುವಷ್ಟು ಚಾಟ್ ಮಸಾಲಾನ ಸೇರಿಕೊಂಡು ನೀಟಾಗಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಪೆಪ್ಪರ್ ಪುಡಿನ ಮೇಲೆ ನೀಟಾಗಿ ಈ ರೀತಿಯಾಗಿ ಎಲ್ಲನ ಕಡೆ ಸ್ಪ್ರೆಡ್ ಆಗೋ ಥರ ಉದುರಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಡಬೇಕು ಕೊನೆವರೆಗೂ. ನೋಡಿ, ಫೈನಲ್ ಟಚ್ ಏನಪ್ಪ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ದೋಸೆ ಪಿಜ್ಜಾ ಮನೇಲೇ ರೆಡಿ ಆಗುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ದೋಸೆ ಇಟ್ಟಿದೆ ಮಕ್ಳಿಗೆ ಯಾವಾಗ್ಲೂ ದೋಸೆ, ಇಡ್ಲಿ, ಪಡ್ಡುನ ಮಾಡಿಕೊಡ್ತಾಯಿದ್ದೀವಿ. ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾದಂತಹ ಪಿಜ್ಜಾ ರೆಡಿ ಆಗುತ್ತೆ. ಚೀಸ್ ಇದ್ದರೆ ಸೂಪರಾಗೆ ಮಾಡ್ಕೋಬೋದು. ಬೇಕಂತಂದರೆ ನಿಮಗೆ ಸ್ವಲ್ಪ ಟೊಮೊಟೊನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ಮಕ್ಕಳು ಸ್ವಲ್ಪ ಟೊಮೊಟೊ ಎಲ್ಲನೂ ಇಷ್ಟಪಡಲ್ಲ, ತೆಗೆದು ಪಕ್ಕಕ್ಕೆ ಇಡ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊನ ಹಾಕೋದಕ್ಕೆ ಹೋಗಿಲ್ಲ. ನಮ್ಮ ಮನೇಲಿ ಟೊಮೊಟೊ ಅಂತಂದರೆ ಸ್ವಲ್ಪ ದೂರನೇ ಇರ್ತಾರೆ, ಮಕ್ಕಳೆಲ್ಲನೂ ತೆಗೆದು ಆಚೆ ಇಡ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿಲ್ಲ. ಜಸ್ಟ್ ಈರುಳ್ಳಿ ಹಾಕ್ಕೊಂಡು ಈ ರೀತಿಯಾಗಿ ಚೀಸ್ನ ಆ್ಯಡ್ ಮಾಡಿಕೊಂಡು ಪಿಜ್ಜಾನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ, ಡಿಫ್ರೆಂಟಾಗಿ, ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತಲೇ ಅಂದ್ಕೋಬೋದು. ಈ ರೆಸಿಪಿನ ನೀವು ಒಮ್ಮೆ ಮನೇಲೇ ಟ್ರೈ ಮಾಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೇಲಿ ಮಾಡೋದ್ರಿಂದ ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಆಚೆ ಕಡೆ ನಾವು ಡೊಮಿನೋಸಿಂದ ತರ್ತೀವಲ್ವ, ಅದೆಲ್ಲನೂ ಹೆಲ್ತಿಗೆ ಒಳ್ಳೇದಲ್ಲ. ಮತ್ತು ಡೈಲಿನೂ ಮಕ್ಕಳಿಗೆ ಪಿಜ್ಜಾ ಆ ಥರ ಎಲ್ಲನೂ ಕೊಡಬಾರ್ದು. ರೇರು ಯಾವಾಗಲೂ ಒಂದ್ಸಲ ನಾವು ಮಕ್ಕಳಿಗೆ
ಕೊಡಬೇಕು. ಅದೆಲ್ಲ ಮೈದಾ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಅದು ತುಂಬಾ ಕೆಟ್ಟದಂತಲೇ ಹೇಳ್ಬೋದು. ಮೈದಾ ಫಸ್ಟ್ ಆಫ್ ಆಲು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾವು ಮನೇಲೇ ಈ ರೀತಿಯಾಗಿ ಮನೇಲೇ ದೋಸೆ ಹಿಟ್ಟು ಹೊಳ್ದಿರುತ್ತಲ್ವ, ಈ ರೀತಿಯಾಗಿ ಮನೇಲೇ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಫೈನಲ್ ಆಗಿ ನಾನಿಲ್ಲಿ ಒಂದು ಚಾಕುನ ತೊಗೊಂಡು ಪಿಜ್ಜಾ ರೀತಿಯಾಗಿ ಕಟ್ ಮಾಡಿ ಕೊಟ್ಟರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೇಮ್ ಪಿಜ್ಜಾ ಥರನೇ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೇಗಿತ್ತು ಅಂತ, ದೋಸೆ ಹಿಟ್ಟಿನ ಪಿಜ್ಜಾ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನೂ ಸಹ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.